ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಆತನ ಮಹಿಮೆ ಪಡಿಸುವ, ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ. ನಿಮ್ಮ ಕಷ್ಟ, ಸಂಕಟ, ನೋವು, ದುಃಖ, ಚಿಂತೆ, ಬಾಧೆ ಏನೇ ಇರ್ಬೋದು, ಮರೆತು ಬಿಡ್ರಿ. ಬನ್ನಿ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡು. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುದೆ. ಮಹಿಮೆಗೆ ಪಾತ್ರನೇ, ಮಹೋನ್ನತ ದೇವನೇ, ಉನ್ನತನಾದ ನನ್ನ ಯೇಸುವೇ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುದೆ. ಮಹಿಮೆಗೆ ಪಾತ್ರನೇ, ಮಹೋನ್ನತ ದೇವನೇ, ಉನ್ನತನಾದ ನನ್ನ ಯೇಸುವೇ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಯೇಸು, ಯೇಸು, ಯೇಸು ನೀ ಉನ್ನತ. ಯೇಸು, ಯೇಸು, ಯೇಸು ನೀ ಉನ್ನತ, ನೀ ಉನ್ನತ. ರಕ್ಷಣೆ ನೀಡಿದ ನಾಮನೆನ್ನದು, ಸ್ವಸ್ಥತೆ ಕೊಟ್ಟ ನಾಮನೆನ್ನದು, ಬಿಡುಗಡೆ ಕೊಟ್ಟ ನಾಮನೆನ್ನದು ಯೇಸು. ವೈರಿಯ ಓಡಿಸಿದ ನಾಮನೆನ್ನದು, ಶಾಪವ ಮುರಿದ ನಾಮನೆನ್ನದು, ಪಾಪವ ತೊಳೆದ ನಾಮನೆನ್ನದು ಯೇಸು. ರಕ್ಷಣೆ ನೀಡಿದ ನಾಮನೆನ್ನದು, ಸ್ವಸ್ಥತೆ ಕೊಟ್ಟ ನಾಮನೆನ್ನದು, ಬಿಡುಗಡೆ ಕೊಟ್ಟ ನಾಮನೆನ್ನದು ಯೇಸು. ವೈರಿಯ ಓಡಿಸಿದ ನಾಮನೆನ್ನದು, ಶಾಪವ ಮುರಿದ ನಾಮನೆನ್ನದು, ಪಾಪವ ತೊಳೆದ ನಾಮನೆನ್ನದು ಯೇಸು. ಎಲ್ಲ ಶಾಪ ಮುರಿದಿದೆ, ಎಲ್ಲ ವ್ಯಾಧಿ ನೀಗಿದೆ, ಎಲ್ಲ ಬಾಧೆ ತೀರಿದೆ ನಿನ್ನ ನಾಮಕ್ಕೆ. ಎಲ್ಲ ಶಾಪ ಮುರಿದಿದೆ, ಎಲ್ಲ ವ್ಯಾಧಿ ನೀಗಿದೆ, ಎಲ್ಲ ಬಾಧೆ ತೀರಿದೆ ನಿನ್ನ ನಾಮಕ್ಕೆ. ಯೇಸು, ಯೇಸು, ಯೇಸು ನೀ ಉನ್ನತ. ಯೇಸು, ಯೇಸು, ಯೇಸು ನೀ ಉನ್ನತ, ನೀ ಉನ್ನತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ 1ನೇ ಅಧ್ಯಾಯ 23ನೇ ವಚನ. ಜಾನೋಕ್ತಿ 1ನೇ ಅಧ್ಯಾಯ 23ನೇ ವಚನ. ನನ್ನ ಗದರಿಕೆಯನ್ನು ಕೇಳಿ
ತಿರುಗಿಕೊಳ್ಳಿರಿ. ಇಗೋ, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ತಿರುಗಿಕೊಳ್ಳಿರಿ ಅಂತ ಹೇಳಿದರೆ ರಿಪೆಂಟೆನ್ಸ್ ಮೆಸೇಜ್ ಅಂತ ಹೇಳಿದರೆ ತಿರುಗಿಕೊಳ್ಳು ಅಂದರೆ, ತಿರುಗುವುದಂದರೆ 360 ಡಿಗ್ರಿ ತಿರುಗುವುದಲ್ಲ, 180 ಡಿಗ್ರಿ ತಿರುಗುವಂಥ. ಓಕೆ, ದೇವರಿಗೆ ಬೆನ್ನು ಮಾಡಿದವನು ದೇವರ ಕಡೆಗೆ ತಿರುಗುವುದು. ಪ್ರೈಸ್ ಗಾಡ್. ಮತ್ತು ಈ ರಿಪೆಂಟೆನ್ಸ್ ಮೆಸೇಜ್ ಯಾರಿಗೆ ಅಂತ ಹೇಳಿದರೆ ದೇವಜನರಿಗೆ, ದೇವರಿದ್ದವರಿಗೆ. ದೇವರಿಲ್ಲದವರು ಎಲ್ಲಿ ತಿರುಗುವುದು ಇಲ್ಲ. ರಿಪೆಂಟೆನ್ಸ್ ಮೆಸೇಜ್ ಅಂದರೆ ದೇವರ ಕಡೆಗೆ ತಿರುಗುವಂಥದ್ದು. ಸರಿಯಾಗಿ ಚೇಂಜ್ ದ ವೇ ಯು ಥಿಂಕ್ ಅಂದರೆ ರಿಪೆಂಟ್ ಅಂದರೆ ನೀನು ಆಲೋಚಿಸುವ ರೀತಿಯನ್ನು ಬದಲಾಯಿಸುವಂಥದ್ದು. ರಿಪೆಂಟೆನ್ಸ್ ಅಂತ ಹೇಳಿದರೆ ಗೋಳಾಡೋದಲ್ಲ, ಕಣ್ಣೀರು ಸುರಿಸೋದಲ್ಲ, ಬೊಬ್ಬೆ ಹಾಕೋದಲ್ಲ. ರಿಪೆಂಟೆನ್ಸ್ ಅಂದರೆ ಸಿಂಪಲ್ ಚೇಂಜ್ ದ ವೇ ಯು ಥಿಂಕ್, ನೀನು ಆಲೋಚಿಸುವ ರೀತಿಯನ್ನು ಬದಲಾಯಿಸು. ಸಿಂಪಲ್ ಚೇಂಜ್ ದ ವೇ ಯು ಥಿಂಕ್, ಆಲೋಚಿಸುವಂಥ ರೀತಿಯನ್ನು ಬದಲಾಯಿಸು. ಅದರಲ್ಲಿ ಕಣ್ಣೀರು ಇರ್ಬೋದು, ಗೋಳಾಟ ಇರ್ಬೋದು, ಬೊಬ್ಬೆ ಹಾಕ್ಬೋದು, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಬಟ್ ಇದೆಲ್ಲ ಮಾಡಿ ಒಂದು ವೇಳೆ ನಿನ್ನ ಆಲೋಚನೆಯನ್ನು ಬದಲಾಯಿಸ್ತಿಲ್ಲ, ದೇವರ ಕಡೆಗೆ ತಿರುಗುವುದಿಲ್ಲ ಅಂತ ಹೇಳಿದರೆ ಅದೇನು ಪ್ರಯೋಜನ ಇಲ್ಲ. ಓಕೆ, ಅದು ಜನರ ದೃಷ್ಟಿಗೆ ನೀವು ರಿಪೆಂಟ್ ಆದಾಗ ಕಾಣ್ಬೋದು, ಜನರ ನೋಟಕ್ಕೆ ನೀನು ಪಶ್ಚಾತ್ತಾಪಟ್ಟಾಗಿ ಕಾಣ್ಬೋದು. ಬಟ್ ದೇವರು ನಿನ್ನ ನಂಬಿಕೆಯನ್ನು ನೋಡುತ್ತಾನೆ. ದೇವರ ಕಡೆಗೆ ತಿರುಗುವಂಥದ್ದು ಅಂತಂದರೆ ನಿನ್ನ ನಂಬಿಕೆಯ ಮೂಲಕ ನಿನ್ನ ಆಲೋಚಿಸುವ ರೀತಿಯನ್ನು ನೀನು ಬದಲಾಯಿಸುವಂಥದ್ದು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಆತನು ಪ್ರೀತಿಸುವವರನ್ನೇ ಗದರಿಸ್ತಾನೆ. ಆತನು ಪ್ರೀತಿಸುವವರನ್ನೇ ಗದರಿಸ್ತಾನೆ. ಬೈಬಲ್ ಜ್ಞಾನಿಯು ಗದರಿಕೆಯನ್ನು ಕೇಳಿ ತಿರುಗುತ್ತಾನಂತೆ. ಇನ್ನೊಂದು ಕಡೆಯಲ್ಲಿ ಮೂರ್ಖನಿಗೆ ನೀನು ಗದರಿಸಿದರೆ ಅವನು ನಿನ್ನನ್ನು ದ್ವೇಷಿಸ್ತಾನಂತ ಬೈಬಲ್ ಹೇಳ್ತದೆ. ಮೂರ್ಖನಿಗೆ ನೀನು ಗದರಿಸಿದರೆ ಅವನನ್ನು ದ್ವೇಷಿಸ್ತಾನೆ. ನೆಕ್ಸ್ಟ್ ದೇವರ ವಾಕ್ಯ ಹೇಳ್ತದೆ, ನೀನು ಜ್ಞಾನಿಯಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ. ಇಲ್ಲಿ ದೇವರು ಹೇಳ್ತಾನೆ, ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆ. ಇವತ್ತು ನೀವು ಸತ್ಯವೇದವನ್ನು ಓದಬೇಕಾದರೆ ಪವಿತ್ರಾತ್ಮನ ಸಹಾಯದಿಂದ ಓದಬೇಕೇ ಹೊರತು ನಿಮ್ಮ ನ್ಯಾಚುರಲ್ ಥಿಂಕಿಂಗ್ನಿಂದಾಗಿ ನೀವು ಓದಿದರೆ ನಿಮಗೆ ದೇವರ ವಾಕ್ಯ ಅರ್ಥ ಆಗೋದಿಲ್ಲ. ನೀವು ಗ್ರೀಕಲ್ಲಿ ಹುಡುಕ್ಬೋದು, ಹಿಬ್ರು ಅಲ್ಲಿ ಹುಡುಕ್ಬೋದು, ಅಥವಾ ಲ್ಯಾಟಿನಲ್ಲಿ ಹುಡುಕ್ಬೋದು, ಅದರ ಹಿನ್ನೆಲೆ ಏನಂತ ಹುಡುಕ್ಬೋದು. ನೀನು ಸ್ಟಿಲ್ ಲೌಕಿಕ ಜ್ಞಾನಿ ಆಗಿರ್ಬೋದು ಅದರಲ್ಲಿ. ಬಟ್ ಅದರಲ್ಲಿ ಹುಡುಕುವುದಲ್ಲಿ ಏನು ತಪ್ಪೇ ಇಲ್ಲ. ಮೂಲ ಭಾಷೆಗಳಲ್ಲಿ ನಾವು ಹುಡುಕಬೇಕು, ಮೂಲ ಭಾಷೆ ಏನು ಹೇಳ್ತದಂತ, ಓಕೆ, ಏನು ಬರೆಯಲ್ಪಟ್ಟಿದೆ ಅಂತ. ಬಟ್ ನೀನು ಅದನ್ನು ಆತ್ಮಕ್ಕೆ ತೆಗೆದುಕೊಂಡಾಗ ಮಾತ್ರ ಪವಿತ್ರ ಆತ್ಮನು ನಿನಗೆ ತಿಳಿಯಪಡಿಸ್ತಾನೆ. ದೇವರು ಅನೇಕ ಸಂಗತಿಗಳನ್ನು ನಿನಗೋಸ್ಕರ ಸ್ಟೋರ್ ಮಾಡಿಟ್ಟಿದ್ದಾನೆ. ಅನೇಕ ಆರೋಗ್ಯವನ್ನು ನಿನಗೋಸ್ಕರ ಆತನು ಸ್ಟೋರ್ ಮಾಡಿಟ್ಟಿದ್ದಾನೆ. ಸಲ್ವೇಷನ್ ಎಂಬುವಂಥದ್ದು, ರಕ್ಷಣೆ ಎಂಬುವಂಥದ್ದು ದೇವರಿಂದ ಆಲ್ರೆಡಿ ಸಿದ್ಧವಾಗಿದೆ. ನಿನಗೆ ಅಭಿವೃದ್ಧಿ ಎಂಬುವಂಥದ್ದು ದೇವರು ಆಲ್ರೆಡಿ ಸಿದ್ಧ ಮಾಡಿಟ್ಟಿದ್ದಾನೆ. ಇವತ್ತು ಕ್ರಿಸ್ತನಲ್ಲಿ ದೇವರೆಲ್ಲವನ್ನು ನಿನಗೆ ಸಿದ್ಧಪಡಿಸಿಟ್ಟಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ನನ್ನ ಆತ್ಮವನ್ನು ನಿನ್ನ ಮೇಲೆ ಸುರಿಸಿ ನನ್ನ ಮಾತುಗಳನ್ನು ನಿನಗೆ ತಿಳಿಯಪಡಿಸ್ತೇನೆ. ನನ್ನ ಮಾತುಗಳನ್ನು ನೀನು ಗ್ರಹಿಸುವಂತೆ ಮಾಡುತ್ತೇನೆ. ನಿನಗೆ ಜ್ಞಾನವನ್ನು ಕೊಡುತ್ತೇನೆ, ನಿನಗೆ ಗ್ರಹಿಕೆಯನ್ನು ಕೊಡುತ್ತೇನೆ, ನಿನಗೆ ಬುದ್ಧಿಯನ್ನು ಕೊಡುತ್ತೇನೆ, ನಿನಗೆ ತಿಳುವಳಿಕೆಯನ್ನು ಕೊಡುತ್ತೇನೆ, ನೀನು ತಿಳಿಯುವಂತೆ ಮಾಡುತ್ತೇನೆ. ದೇವರ ಯಾವುದೇ ವಸ್ತುಗಳನ್ನು, ದೇವರು ನಮಗೋಸ್ಕರ ಇಟ್ಟಂಥ ಯಾವುದೇ ಸಂಗತಿಗಳನ್ನು ನಾವು ಹೊಂದಬೇಕಾದರೆ ಮೊದಲನ್ನು ತಿಳಿಯಬೇಕು. ನಿನಗೆ ಎಲ್ಲಿವರೆಗೆ ತಿಳಿಯುವುದಿಲ್ಲ ಅಲ್ಲಿವರೆಗೆ ನೀನು ಉದ್ಧಾರ ಆಗುವುದಿಲ್ಲ. ಓಕೆ, ಅಲ್ಲಿವರೆಗೆ ನೀನು ಉದ್ಧಾರ ಆಗುವುದಿಲ್ಲ. ಓಕೆ, ನಾನು 2 ಸ್ಕ್ರಿಪ್ಚರ್ ತೋರಿಸ್ತೇನೆ, ಮತ್ತೆ ಮುಂದೆ ಹೋಗ್ತೇನೆ. ಜಾನೋಕ್ತಿ 11ನೇ ವಚನ, ಧರ್ಮಭ್ರಷ್ಟನು ಬಾಯಿಂದ ನೆರೆಯವನನ್ನು ಹಾಳು ಮಾಡುವನು, ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರನಾಗುವನು.
ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರನಾಗುತ್ತಾನೆ. ಶಿಷ್ಟ ಅಂದರೆ ನೀತಿವಂತ, ಆತನು ತಿಳುವಳಿಕೆ ಯಾವುದರಿಂದ ಬರೋದು? ವಾಕ್ಯ. ಆತನ ಮಾತುಗಳು ತಿಳಿಯಬೇಕು. ಆತನ ಮಾತುಗಳನ್ನು ತಿಳಿಸುವ ಆತನು, ಪ್ರಕಟಿಸುವ ಆತನು ಬೇರೆ ಯಾರಲ್ಲ, ಆತನು ಪವಿತ್ರಾತ್ಮ. ಓಕೆ, ಅದಕ್ಕೆ ದೇವರು ಹೇಳ್ತಾನೆ, ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ಮಾತುಗಳನ್ನು, ನನ್ನ ವಾಕ್ಯವನ್ನು ನಿಮಗೆ ತಿಳಿಸುವೆನು, ನೀವು ಗ್ರಹಿಸುವಂತೆ ಮಾಡುವೆನು, ನೀವು ತಿಳಿಯುವಂತೆ ಮಾಡುವೆನು. ಅದಕ್ಕೋಸ್ಕರ ಒಬ್ಬನು ಶಿಷ್ಟನು ತಿಳುವಳಿಕೆಯಿಂದ ಅವನು ಉದ್ಧಾರನಾಗುತ್ತಾನೆ, ಆತನು ಪ್ರಾಸ್ಪರ್ ಆಗುತ್ತಾನೆ, ಡೆಲಿವರ್ ಆಗುತ್ತಾನೆ. ಥ್ರೂ ನಾಲೆಜ್ ಜಸ್ಟ್ ಶಾಲ್ ಲಿವ್ ಅಂತ ಇಂಗ್ಲೀಷಲ್ಲಿ ಇರ್ತದೆ. ನಾಲೆಜ್, ಅಜ್ಞಾನದಿಂದ ನಿಮಗೆ ಬಿಡುಗಡೆ ಆಗ್ತದೆ. ನೀನು ಜ್ಞಾನಿ ಆಗುತ್ತೆ, ನೀನು ಉದ್ಧಾರ ಆಗುತ್ತೆ. ನೀನು ಜ್ಞಾನಿ ಆದರೆ ನಿನ್ನ ಜ್ಞಾನದಿಂದ ನಿನಗೆ ಲಾಭ. ಓಕೆ, ಇಲ್ಲಿ ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ, ನಾವು ಓದಿದರೆ ನಮಗೆ ಸಿಗ್ತದೆ. 9ನೇ ಅಧ್ಯಾಯದಲ್ಲಿ, 9ನೇ ಅಧ್ಯಾಯ 40, ಧರ್ಮನಿಂದಕನನ್ನು ಗದರಿಸಬೇಡ, ನಿನ್ನನ್ನು ಹಗೆ ಮಾಡುವನು, ಜ್ಞಾನವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವನು. ಓಕೆ, 7ನೇ ವಚನ ಹೇಳ್ತದೆ, 9ನೇ ಅಧ್ಯಾಯ 7ನೇ ವಚನ ಜಾನೋಕ್ತಿಯಲ್ಲಿ, ಧರ್ಮನಿಂದಕನನ್ನು ಶಿಕ್ಷಿಸುವನು ತನ್ನನ್ನು ಅವಮಾನಕ್ಕೆ ಗುರಿ ಮಾಡಿಕೊಳ್ಳುವನು, ಕೆಟ್ಟವನನ್ನು ಗದರಿಸುವವನಿಗೆ ಕಳಂಕವಾಗುವುದು. ಧರ್ಮನಿಂದಕನನ್ನು ಗದರಿಸಬೇಡ, ನಿನ್ನನ್ನು ಹಗೆ ಮಾಡುವನು, ಜ್ಞಾನವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವನು. 9ನೇ ವಚನ ಹೇಳ್ತದೆ, ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು, ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನು. 10ನೇ ವಚನ ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆ ವಿವೇಕವು. 11ನೇ ವಚನ ಹೇಳ್ತದೆ, 9ನೇ ಅಧ್ಯಾಯ 11ನೇ ವಚನ, ನನ್ನಿಂದ ಅಂದರೆ ಜ್ಞಾನ ಹೇಳ್ತದೆ, ನನ್ನಿಂದ ನಿನ್ನ ದಿನಗಳು ಹೆಚ್ಚು, ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಯಾಗು. ಈಗ 12ನೇ ವಚನ ಹೇಳ್ತದೆ, ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ. ನೀನು ಜ್ಞಾನ ಆದರೆ ಅದರಿಂದ ಲಾಭ ಯಾರಿಗೆ? ಯಾರು ಜ್ಞಾನವನ್ನು ಹೊಂದಿದಾನೋ, ತಿಳುವಳಿಕೆ ಹೊಂದಿದಾನೋ, ಅವನು ಉದ್ಧಾರವಾಗುತ್ತಾನೆ, ಅವನು ತುಂಬ ದಿನ ಬದುಕುತ್ತಾನೆ. ಹಿ ವಿಲ್ ಲಿವ್ ಲಾಂಗ್ ಲೈಫ್. ಅವನ ವರ್ಷಗಳು ಹೆಚ್ಚಾಗುತ್ತವೆ. ಅದನ್ನು ಯಾರಿಗೆ ಲಾಭ? ನೀನು ಜ್ಞಾನವಂತನಾದರೆ ನಿನಗೆ ಲಾಭ. ಒಂದು ಮಗು ಹೊಟ್ಟೆಗೆ ತಿನ್ನುವಾಗ ಅದು ಎನಿಸ್ತದೆ, ನಾನು ಹೊಟ್ಟೆಗೆ ತಿನ್ನುವುದು ತಾಯಿಗೆ ಲಾಭ ಅಂತ. ಅದು ತಿಂದರೆ ಅದಕ್ಕೆ ಲಾಭ, ಅದು ಗಟ್ಟಿ ಆಗ್ತದೆ, ಆರೋಗ್ಯಕರವಾಗಿ ಆ ಮಗು ಇರ್ತದೆ, ಸ್ಟ್ರಾಂಗ್ ಆಗಿರ್ತದೆ, ಸ್ಟ್ರೆಂಥನ್ ಆಗಿರುತ್ತದೆ. ಓಕೆ, ನೀನು ಜ್ಞಾನವಂತನಾದರೆ ಅದರಿಂದ ನಿನಗೆ ಲಾಭ. ಇವತ್ತು ಜ್ಞಾನವಿಲ್ಲದೆ ಜನರು ಏನೇನೋ ಮಾತಾಡುತ್ತಾರೆ. ಅವರ ಮಾತೆ ಅವರ ಮುಂದೆ ನಿಲ್ಲುತ್ತದೆ, ಅವರ ಮೇಲೆ ಸಮಸ್ಯೆಗಳನ್ನು, ಪ್ರಾಬ್ಲಮ್ಗಳನ್ನು ಅಜ್ಞಾನದಿಂದ ಎಳೆಯುತ್ತಾರೆ. ಓಕೆ, ದೀರ್ಘಾಯುಷ್ಯಬೇಕು. ನೀನು ಜ್ಞಾನಿ ಆದರೆ ಸುಮ್ಮನೆ ಏನೇನೋ ಮಾತಾಡೋದಿಲ್ಲ. ದೀರ್ಘಾಯುಷ್ಯಬೇಕು, ಬಹು ದಿವಸ ಬದುಕಿ ಸುಖ ದಿನಗಳನ್ನು ನೋಡಬೇಕು. ಹಾಗಾದರೆ ಜ್ಞಾನವನ್ನು ಮಾತಾಡು. ನಾನು ಸಾಯುವುದಿಲ್ಲ, ಬದುಕುತ್ತೇನೆ, ಯಾವಿನ ಕ್ರಿಯೆಗಳನ್ನು ಸಾರುತ್ತೇನೆ. ಓಕೆ, ನೀನು ಅಜ್ಞಾನಿ ಆದರೆ ನಾನು ಸಾಯ್ತೇನೆ, ಸತ್ತರೆ ಒಳ್ಳೆದಿತ್ತು, ಏನೇನೋ ಮಾತಾಡುತ್ತೆ. ನೀನು ಮಾತಾಡಿದ ಮಾತುಗಳೇ ನಿನ್ನ ಮುಂದೆ ನಿಲ್ಲುತ್ತವೆ. ಓಕೆ, ನಿನ್ನ ಮಾತೆ ನಿನ್ನನ್ನು ರೋಗಕ್ಕೆ, ವ್ಯಾಧಿಗೆ ಗುರಿ ಮಾಡುತ್ತದೆ. ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಸುಖ ದಿನಗಳನ್ನು ನೋಡಬೇಕು. ಹಾಗಾದರೆ ನಾಲಿಗೆಯನ್ನು ಕೆಟ್ಟತನಕ್ಕೆ ಹೋಗದಂತೆ, ವಂಚನೆಯ ಮಾತುಗಳನ್ನು ಆಡದಂತೆ ಬಿಗಿಯಾಗಿಡಿ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು. ಡು ಗುಡ್. ನೀನು ಇತರರಿಗೆ ಮಾಡುವ ಒಂದೊಂದು ಕೇಡು ಅದು ನಿನಗೆ ಉರುಳಾಗಿ ನಿಲ್ಲುತ್ತದೆ. ನೀನು ಮಾತಾಡುವ ಪ್ರತಿಯೊಂದು ಮಾತು, ಮೂರ್ಖತನದ ಮಾತುಗಳು ನಿನಗೆ ಉರುಳಾಗಿ ನಿಲ್ಲುತ್ತವೆ. ಅದಕ್ಕೆ ಬೈಬಲ್ ಹೇಳ್ತದೆ, ನೀನು ಜ್ಞಾನವಂತನಾದರೆ ಆ ಜ್ಞಾನದಿಂದ ನಿನಗೆ ಲಾಭ. ಧರ್ಮ ನಿಂದಕನಾದರೆ, ಆ ವಾಕ್ಯವನ್ನು ಹೇಟ್ ಮಾಡಿದರೆ, ಕ್ರಿಟಿಸೈಸ್ ಮಾಡಿದರೆ ಅದರ ಫಲವನ್ನು ನೀನು ಅನುಭವಿಸ್ತೀ. ಅದಕ್ಕೆ ನನ್ನ ಮಾತುಗಳನ್ನು, ನನ್ನ ಗದರಿಕೆಯನ್ನು ಕೇಳಿ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ, ಆಗ ನಾನು ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ನಾನು ತಿಳಿಯಪಡಿಸ್ತೇನೆ. ಐ ವಿಲ್ ಮೇಕ್ ಮೈ ವರ್ಡ್ ನೋ ಅಂಟು ಯು. ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸ್ತೇನೆ. ಪ್ರೇರೆ, ದೇವರು ಏನೆಲ್ಲ ಕೊಡಲಿಕ್ಕೆ ಇದೆ ಎಲ್ಲವನ್ನು ಕೊಟ್ಟಿದ್ದಾನೆ. ಬಟ್ ಆ ಮಾತುಗಳನ್ನು, ದೇವರಿಟ್ಟ ಸಂಗತಿಗಳನ್ನು ತಿಳಿಸುವ ಆತನು ಬೇರೆ ಯಾರಲ್ಲ, ಪವಿತ್ರ ಆತ್ಮನು. 1 ಕೊರಿಂಥ 2ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತದೆ, ನಾವು ಓದುವ ಕಣ್ಣು ಕಾಣಲಿಲ್ಲ, ರೈಟ್?
ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು, ಎವ್ರಿಥಿಂಗ್ ಈ ಪ್ರಿಪೇರ್ಡ್, ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಮನುಷ್ಯನು ತನ್ನ ಭಾವನೆಗಳ ಮೂಲಕ, ತನ್ನ ಶಾರೀರಿಕ ಕಣ್ಣುಗಳ ಮೂಲಕ, ಶಾರೀರಿಕ ಕಿವಿಗಳ ಮೂಲಕ ಆತ್ಮಿಕ ಸಂಗತಿಗಳನ್ನು ತಿಳಿಯಲಿಕ್ಕೆ ಆಗುವುದಿಲ್ಲ. ಆತ್ಮಿಕ ಸಂಗತಿಗಳನ್ನು ತಿಳಿಸುವ ಆತನು ಬೇರೆ ಯಾರಲ್ಲ, ಈಸ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನು. ಬಟ್ ನಮಗಾದರೂ ದ ವೆರಿ ಇಂಪಾರ್ಟೆಂಟ್, ಬಾರ್ನ್ ಅಗೇನ್ ಆದವರು, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದವರು, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಪ್ರಕಟಿಸ್ತಾನೆ. ನಮಗಾದರೂ ದೇವರು ತನ್ನ ಪವಿತ್ರಾತ್ಮನ ಮೂಲಕ ನಮಗೆ ತಿಳಿಯಪಡಿಸ್ತಾನೆ. ಅದಕ್ಕೋಸ್ಕರ ದೇವರು ನಮ್ಮನ್ನು ಗದರಿಸ್ತಾರೆ. ದೇವರು ನಮ್ಮನ್ನು ಒಂದು ವೇಳೆ ತಿದ್ದುವುದಾದರೆ ಆತ ನಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ಮಾತುಗಳನ್ನು ತಿಳಿಯಪಡಿಸ್ತೇನೆ. ಕೆಲವರು ಅನ್ನಿಸ್ತಾರೆ, ಮಾತುಗಳು ನಾವು ತಿಳಿಯುವುದು ಯಾಕಂದರೆ ಜ್ಞಾನಿಗಳಾಗಲು, ಕೇವಲ ಇತರರಿಗೆ ಅದನ್ನು ಬೋಧಿಸಲು. ನೋ, ನೀನು ತಿಳಿಯುವುದಂದರೆ ಹೊಂದುವುದು, ನೀವು ತಿಳಿಯುವುದಂದರೆ ನೀನು ಪಡೆದುಕೊಳ್ಳುವುದು. ಫಾರ್ ಎಕ್ಸಾಂಪಲ್, ನಿನಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದರೆ, ಆ ವಿಷಯದಲ್ಲಿ ಜ್ಞಾನ ಇಲ್ಲ ಅಂತ ಹೇಳಿದರೆ, ನೀನು ಆರೋಗ್ಯದಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ. ಓಕೆ, ಆರೋಗ್ಯದಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಡಾಕ್ಟರ್ ಬಳಿಗೆ ಹೋಗ್ಬೋದು, ಮೆಡಿಸಿನ್ ತೆಗೆದುಕೊಳ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ವೈದ್ಯರುಗಳು ಒಳ್ಳೆಯ ಪ್ರಯಾಸ ಪಡ್ತಾರೆ, ಒಳ್ಳೆಯ ಸೇವೆ ಮಾಡುತ್ತಾರೆ. ಅವರಿಂದ ಆಗುವಷ್ಟು ಪ್ರಯತ್ನ ಅವರು ಮೆಡಿಕಲ್ ಡ್ರಗ್ಗಳ ಮೂಲಕ ಅದನ್ನು ತೋರಿಸ್ತಾರೆ, ಕೊಡ್ತಾರೆ. ಬಟ್ ಫೈನಲಿ ಅವರು ಹೇಳ್ತಾರೆ, ನಮ್ಮಿಂದ ಆಗೋದಿಲ್ಲ, ನೀನು ದೇವರ ಹತ್ರ ಪ್ರಾರ್ಥನೆ ಮಾಡು ಅಂತ. ಯಾಕೆ? ಅವರ ಅಲ್ಲಿ ಆಗುವಷ್ಟು ಮಟ್ಟಿಗೆ ಅವರು ಪ್ರಯತ್ನ ಪಡುತ್ತಾರೆ. ಬಟ್ ದೇವರ ವಾಕ್ಯದಲ್ಲಿ ಆಲ್ರೆಡಿ ಆರೋಗ್ಯ ಆತನು ಒಂದು ದಿನ ಕೊಡುವಂಥದ್ದಲ್ಲ, ಆತನ ಆರೋಗ್ಯವನ್ನು ಇಡೀ ಮಾನವ ಕುಲಕ್ಕೆ ಸಿದ್ಧಪಡಿಸ್ತಾನೆ. ಗಾಡ್ ಪ್ರಿಪೇರ್ಡ್ ಹೆಲ್ತ್, ಗಾಡ್ ಪ್ರಿಪೇರ್ಡ್. ದೇವರು ಆರೋಗ್ಯವನ್ನು ಇಡೀ ಮಾನವ ಕುಲಕ್ಕೆ ಆತನು ಪ್ರಿಪೇರ್ ಮಾಡಿದ್ದಾನೆ, ಸಿದ್ಧ ಮಾಡಿದ್ದಾನೆ. ಯಾಕೆ ಅದನ್ನು ಹೊಂದುವುದಿಲ್ಲ? ಯಾಕೆ ಹೊಂದುವುದಿಲ್ಲ ಅಂತ ಹೇಳಿದರೆ, ತಿಳುವಳಿಕೆ ಇಲ್ಲ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ. ದೇವರು ತಾನು ಪ್ರೀತಿಸುವವರಿಗೆ ಏನೆಲ್ಲ ಸಿದ್ಧ ಮಾಡಿಟ್ಟಿದ್ದಾನೆಂದು ಬೈಬಲ್. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಪ್ರಕಟಿಸಿದನು. ಅದಕ್ಕೆ ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸು. ಯಾವಾಗ ನಮಗೆ ತಿಳುವಳಿಕೆ ಬರುತ್ತದೆ, ನಾವು ಆರೋಗ್ಯವಾಗಿರ್ತೇವೆ. ಯಾವಾಗ ನಮಗೆ ತಿಳುವಳಿಕೆ ಬರುತ್ತದೆ, ನಾವು ಉದ್ಧಾರವಾಗ್ತೇವೆ. ಯಾವಾಗ ನಮಗೆ ತಿಳುವಳಿಕೆ ಬರುತ್ತದೆ, ಅಲ್ಲಿ ನಾವು ಜೀವಿಸ್ತೇವೆ. ತಿಳುವಳಿಕೆ ನಿಮಗೆ ಲೈಫನ್ನು ಸುಖದಲ್ಲಿ ನಡೆಸ್ತದೆ. ತಿಳುವಳಿಕೆ ನಿಮಗೆ ಬೆಳಕನ್ನು ಕೊಡುತ್ತದೆ. ತಿಳುವಳಿಕೆ ಇಲ್ಲ ಅಂತ ಹೇಳಿದರೆ ನಿಮ್ಮ ಊಟದಲ್ಲಿ ಕತ್ತಲೆ, ಮದುವೆ ಜೀವಿತದಲ್ಲಿ ಕತ್ತಲೆ, ಓನ್ಲಿ ಡಾರ್ಕ್ನೆಸ್, ಯು ಕ್ಯಾನಾಟ್ ಸಿ ಎನಿಥಿಂಗ್ ಪೀಸ್. ಮಕ್ಕಳ ವಿಷಯದಲ್ಲಿ ಕತ್ತಲೆ, ಸೇವೆ ವಿಷಯದಲ್ಲಿ ಕತ್ತಲೆ, ಬಿಸ್ನೆಸ್ನ ವಿಷಯದಲ್ಲಿ ಕತ್ತಲೆ, ಕನ್ಫ್ಯೂಷನ್. ನೀನು ಎಲ್ಲಿ ಹೋಗ್ತಿ ಬೆಳಿಗ್ಗೆ ಎದ್ದು ನಿನಗೆ ಗೊತ್ತಾಗೋದಿಲ್ಲ. ಯಾಕೆ ಮಲಗ್ತಿ, ಯಾಕೆ ಊಟ ಮಾಡ್ತಿ ಅಂದರೆ ನಿನಗೆ ಗೊತ್ತಾಗೋದಿಲ್ಲ. ಮಲಗುವಾಗ ನೀನು ಹೇಳ್ತಿ ಯಾವಾಗ ಬೆಳಗಾಗ್ತದೆ, ಬೆಳಗಾದಾಗ ಯಾವಾಗ ಕತ್ತಲಾಗ್ತದೆ. ರಾತ್ರಿ ನಿದ್ರೆ ಬರುವುದಿಲ್ಲ ಅಂತ ಕಾಯ್ತಿ, ಬೆಳಗ್ಗೆ ಯಾವಾಗ ಆಗ್ತಾ ಅಂತ. ಬೆಳಗಾಗುವಾಗ ಕತ್ತಲೆ ಯಾವಾಗ ಆಗ್ತಾ ಅಂತ ಕಾಯ್ತಿ. ಕೇವಲ ನಿನ್ನ ಜೀವಿತ ನಿರೀಕ್ಷೆಯಲ್ಲಿ ಹೋಗ್ತದೆ. ಬಟ್ ಯಾವಾಗ ದೇವರ ಮಾತನ್ನು ಕೇಳುತ್ತೆ, ದೇವರು ಹೇಳ್ತಾನೆ, ಇಫ್ ಯು ಹಂಬಲ್, ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ಮಾತುಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ಯಾವಾಗ ನೀವು ತಿಳಿಯುತ್ತೀರಿ, ಆ ಪೊಸಿಷನ್ನಲ್ಲಿ ಇರ್ತೀರಿ. ತಿಳಿಯುವುದಂದರೆ ನೀವು ಹೊಂದುವುದು. ಕೆಲವೊಮ್ಮೆ ನಮ್ಮ ಮನಸ್ಸನ್ನು ಇಂತಿದ್ದನ್ನು ತಿಳಿದಿದ್ದೇನೆಂದು ಇಲ್ಲಿ ಬೈಬಲ್ ಹೇಳ್ತದೆ. 1 Corinthians 8 chapter 1 Corinthians 8 chapter 8ನೇ ಅಧ್ಯಾಯ. ಓಕೆ, ನಾನು ಓದ್ತೇನೆ ನೋಡಿ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು.
ಜ್ಞಾನವು ಉಬ್ಬಿಸ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತದೆ. 2ನೇ ವಚನ, 1 Corinthians 8 chapter 2 verse ಹೇಳ್ತದೆ. 2ನೇ ವಚನ, ಇಂತಿಂತಿದ್ದನ್ನು ತಿಳುಕೊಂಡಿದ್ದೇನೆಂದು ನೆನೆಸುವವನು, ಇಂತಿಂತಿದ್ದನ್ನು ತಿಳುಕೊಂಡಿದ್ದೇನೆಂದು ನೆನೆಸುವವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳುಕೊಳ್ಳಲಿಲ್ಲ. ಆದರೆ ಯಾವನು ದೇವರನ್ನು ಪ್ರೀತಿಸ್ತಾನೋ ಅವನನ್ನು ದೇವರೇ ತಿಳುಕೊಳ್ಳುತ್ತಾನೆ. ಪ್ರೈಸ್ ಗಾಡ್, ವಾಟ್ ಎ ವರ್ಡ್. ಇಂತಿಂತಿದ್ದನ್ನು ತಿಳಿದುಕೊಂಡಿದ್ದೇನು ನೆನೆಸುವ. ನನಗೆಲ್ಲ ಗೊತ್ತಾಗಿದೆ ಅದನ್ನು ನೀನು ಜೀವಿಸ್ತೀನಿ. ಯು ಬೇರ್ ಫ್ರೂಟ್. ನಿನಗೆ ಕೀರ್ತನೆ 23 ಗೊತ್ತಿರ್ಬೋದು ಬಾಹಟವಾಗಿ, ಯೆಹೋವ ನನ್ನ ಕುರುಬನು, ನಾನು ಕೊರತೆ ಪಡುವುದಿಲ್ಲ ಅಂತ. ಯಾವಾಗ ನಿನಗೆ ಗೊತ್ತಾಯಿತು ನಿನಗೆ ಕೊರತೆ ಇರುವುದಿಲ್ಲ. ಎಲ್ಲಿವರೆಗೆ ನಿನಗೆ ಕೊರತೆ ಇದೆ, ಕೀರ್ತನೆ 23:1 ನಿನಗೆ ಅರ್ಥ ಆಗಲಿಲ್ಲ ಅಂತ ಅರ್ಥ. ಯೆಹೋವ ನನ್ನ ಕುರುಬನು, ನನಗೆ ಕೊರತೆ ಇಲ್ಲ ಅಂದರೆ ಕೊರತೆ ಉಂಟು, ಸ್ಟಿಲ್ ನೀನು ಇಲ್ಲ ಅಂತ ಹೇಳ್ತಿ. ಅದು ನಿನಗೆ ತಿಳಿಯುವುದು ವೆರಿ ವೆರಿ ಇಂಪಾರ್ಟೆಂಟ್. ತಿಳಿದಾಗ ನಿನಗೆ ಕೊರತೆ ಇರುವುದಿಲ್ಲ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು, ಆತನ ಗಾಯಗಳಿಂದ ನನಗೆ ಗುಣವಾಯಿತು. ಈ ವಾಕ್ಯ ತಿಳಿಯಿತು ಅಂತ ಹೇಳಿದರೆ ನೀನು ಆರೋಗ್ಯದಲ್ಲಿ ಇರುತ್ತೆ. ನೀನು ಆರೋಗ್ಯದಲ್ಲಿ ಇಲ್ಲ ಅಂತ ಹೇಳಿದರೆ ಇನ್ನೂ ಅದನ್ನು ನಿನಗೆ ತಿಳಿಯಲಿಲ್ಲ, ನಿನಗೆ ಗೊತ್ತಾಗಲಿಲ್ಲ. ಅದು ತಿಳುವಳಿಕೆ ನಿನ್ನ ಫ್ರೂಟಲ್ಲಿ ಕಾಣುತ್ತದೆ. ಬರ್ತದೆ, ಆದಾಮನು ಹವ್ವನನ್ನು ತಿಳಿದ, ಸೇತನು ಹುಟ್ಟಿದ. ಇಂಗ್ಲಿಷ್ನಲ್ಲಿ ಇರ್ತದೆ ಆಡಮ್ ನೀವ್ ಈವ್ ಅಂತ. ಆದಾಮನು ಹವ್ವನನ್ನು ತಿಳಿದ ಅಂತ ಇಂಗ್ಲಿಷ್ನಲ್ಲಿ. ಆಗ ಸೇತನು ಹುಟ್ಟಿದ, ಬೇರ್ ಫ್ರೂಟ್ ಅಂದರೆ ಫಲ ಬಂತು. ಅದೇ ರೀತಿ ದೇವರ ವಾಕ್ಯದ ತಿಳುವಳಿಕೆ ನಿಮಗೆ ಬಂತು ಅಂತ ಹೇಳಿದರೆ ಆ ವಾಕ್ಯ ನಿಮ್ಮಲ್ಲಿ ಫಲ ಕೊಡುತ್ತದೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ನನ್ನ ಗದರಿಕೆಯನ್ನು ಕೇಳಿ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ, ನಾನು ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ನಮ್ಮ ಮಾತುಗಳನ್ನು ತಿಳಿಸ್ತೇನೆ. ಅದಕ್ಕೆ ದೇವರ ವಾಕ್ಯದ ಇಫ್ ಯು ಕಂಟಿನ್ಯೂ ಬಿ ಇನ್ ಮೈ ವರ್ಡ್, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡರೆ, ಕಂಟಿನ್ಯೂ ಆಗಿ ಅದನ್ನೇ ನೋಡಿದರೆ ನೀವು ಸತ್ಯವನ್ನು ತಿಳಿಯುವಿರಿ. ಆ ತಿಳುವಳಿಕೆ ನಿಮಗೆ ಬಿಡುಗಡೆ ಕೊಡೋದು. ಆ ಸತ್ಯ ಇರುವುದು ಬೇರೆ, ಆ ಸತ್ಯವನ್ನು ತಿಳಿಯುವುದು ಬೇರೆ. ತಿಳಿಯುವುದಂದರೆ ಅನುಭವಿಸುವುದು, ತಿಳಿಯುವುದಂದರೆ ಜೀವಿಸುವುದು. ಅದರಿಂದ ಪ್ರಿಯರೇ, ಬಿ ಹಂಬಲ್. ದೇವರ ವಾಕ್ಯ ನಿಮಗೆ ತಿಳುವಳಿಕೆ ಬರುವಂತೆ ಪವಿತ್ರಾತ್ಮನನ್ನು ಹತ್ತುಕೊಳ್ಳಿರಿ. ಪವಿತ್ರಾತ್ಮನು ನಿಮಗೆಲ್ಲವನ್ನು ತಿಳಿಸ್ತಾನೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಪ್ರಕಟಿಸ್ತಾನೆ. ರಿವೀಲ್ಡ್, ತಿಳುವಳಿಕೆ ಅಂದರೆ ರಿವೀಲ್ಡ್, ಪ್ರಕಟವಾಗುವುದು, ತಿಳಿಯುವುದು, ಗೊತ್ತಾಗುವುದು. ಗೊತ್ತಾದಾಗ ಅದು ನಿಮ್ಮದು. ನಿಮ್ಮ ಕಬಟ್ಟಲ್ಲಿ 1 ಲಕ್ಷ ರೂಪಾಯಿ ಇರ್ಬೋದು, ಅದು 1 ಕೋಟಿ ಇರ್ಬೋದು. ನಿಮ್ಮ ಬ್ಯಾಂಕಲ್ಲಿ ಎಲ್ಲ ಆಸ್ತಿ ಎಕರೆಗಟ್ಟಲೆ ಇರ್ಬೋದು. ಎಲ್ಲಿವರೆಗೆ ಅದರ ಬಗ್ಗೆ ನಿಮಗೆ ತಿಳುವಳಿಕೆ ಇಲ್ಲ, ಅದು ನಿನ್ನದಾದರೂ ಅದು ನಿನ್ನದಾಗಿ ನೀನು ಅನುಭವಿಸ್ತಿಲ್ಲ. ಓಕೆ, ಎಲ್ಲಿವರೆಗೆ ನಿನಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ನಿನಗೇನು ಮಾಡ್ತದೆ, ನಿನ್ನನ್ನು ಪೊಸಿಷನಿಗೆ ತರ್ತದೆ. ತಿಳುವಳಿಕೆ ನಿನಗೆ ಮಾಡ್ತದೆ, ಆಸ್ತಿಯನ್ನು ನೀನು ಅನುಭವಿಸುವಂತೆ ಮಾಡ್ತದೆ. ತಿಳುವಳಿಕೆ ನಿನಗೆ ಎಂಜಾಯ್ಮೆಂಟ್ ತರುತ್ತದೆ. ಅದಕ್ಕೆ ಬೈಬಲ್ ಹೇಳಿದೆ, ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನದಿಂದ ನಿನಗೆ ಲಾಭ, ಧರ್ಮ ನಿಂದಕನಾದರೆ ಅದರ ಫಲವನ್ನು ನೀನು ಅನುಭವಿಸ್ತಿ. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರಿಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಆತನು ತನ್ನ ಆತ್ಮವನ್ನು ಸುರಿಸಿ ಆತನ ಮಾತುಗಳನ್ನು ನಿಮಗೆ ತಿಳಿಯಪಡಿಸ್ತಾನೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ಕ್ರಿಸ್ತನ ಮನಸ್ಸು ನಮಗೆ ಕೊಡಲ್ಪಟ್ಟಿದೆ. ಅದಕ್ಕೋಸ್ಕರ ಸ್ತೋತ್ರ. ವಿ ಥ್ಯಾಂಕ್ ಯು. ನೀನು ಹೇಳಿದ್ದಿ, ನಿನ್ನ ಆತ್ಮವನ್ನು ಸುರಿಸಿ ನಿನ್ನ ಮಾತುಗಳು ನಮಗೆ ತಿಳಿಯಪಡಿಸ್ತು. ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳುತ್ತೇವೆ, ನಿನ್ನಿಂದ ತಿಳಿಯುತ್ತೇವೆ. ಯಾರೆಲ್ಲ ವೀಕ್ಷಿಸ್ತಾರೋ ಅವರೆಲ್ಲರ ಮೇಲೆ ನಿನ್ನ ಪರಿಶುದ್ಧಾತ್ಮನ ಬಲವು ಸಹಾಯವಾಗಲಿ, ಸುರಿಯಲ್ಪಡಲಿ. ಮತ್ತು ಅವರಿಗೆ ನಿನ್ನ ಮಾತುಗಳು, ಅಟರೆನ್ಸ್ಗಳು
ತಿಳುವಳಿಕೆ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸ್ಬೋದು. ಓಕೆ, ವರ್ಡ್ ಆಫ್ ವಿಕ್ಟ್ರಿ. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಓಕೆ, ವೆಬ್ಸೈಟ್ ಇದೆ ನಮ್ಮದು wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಮತ್ತು ನಾವು ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ. ಬನ್ನಿ, ನನ್ನೊಟ್ಟಿಗೆ ಜಾಯ್ನ್ ಆಗಿರಿ. ನೀವು ಅನೇಕ ಸಂಗತಿಗಳನ್ನು ಕಲಿತೀರಿ. ಕಾಲೋಚಿತವಾದ ಮಾತುಗಳನ್ನು ದೇವರು ನಿಮ್ಮ ಹತ್ರ ಮಾತಾಡ್ತಾನೆ. ಯು ಆರ್ ಬ್ಲೆಸ್. ಆಮೆನ್.